ದರ್ಶನ್ ಅಷ್ಟೇ ಅಲ್ಲ, ಇತರೆ ಆರೋಪಿಗಳಿಗೂ ಕೂಡ ಜಾಮೀನು ಸಿಕ್ಕಿದೆ. ಹೀಗಾಗಿ ಸಿಎಂ ಭೇಟಿ ಮಾಡೋ ಬಗ್ಗೆ ಆಪ್ತರ ಜೊತೆ ಚರ್ಚೆಯನ್ನ ನಡೆಸ್ತೀವಿ. ಇದು ಮೃತ ರೇಣುಕಾಸ್ವಾಮಿಯ ತಂದೆ ಕಾಶಿನಾಥ ಅವರು ಕೊಟ್ಟಂತಹ ಹೇಳಿಕೆ. ಅವರಿಗೆ ಆಘಾತ ಆಗಿರುತ್ತೆ ಸಹಜವಾಗಿ. ಸರ್ಕಾರ ಮಧ್ಯಂತರ ಬೇಲನ್ನ ಪ್ರಶ್ನಿಸಿ ಒಂದು ಕಡೆ ಸುಪ್ರೀಂನ ಮೊರೆ ಹೋಗಿದೆ. ಆದರೆ ಈಗ ನಾರ್ಮಲ್ ಬೇಲೆ, ರೆಗ್ಯುಲರ್ ಬೇಲೆ ಸಿಕ್ಬಿಟ್ಟಿದೆ. ಈ ಜಾಮೀನು ಪ್ರಶ್ನಿಸಿ ಸುಪ್ರೀಂ ಮೊರೆ ಹೋಗುವ ಬಗ್ಗೆ ವಿಶ್ವಾಸ ಇದೆ ಅಂತ ಅವರು ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ಆದರೆ ಸಿಎಂ ಸರ್ಕಾರದ ಮೇಲೆ ಒತ್ತಡ ಹಾಕಲ್ಲ, ಯೋಚಿಸ್ತೀವಿ, ಅವರನ್ನ ಭೇಟಿಯಾಗೋದ್ರ ಬಗ್ಗೆ ಕೂಡ ಯೋಚನೆಯನ್ನ ಮಾಡ್ತೀವಿ ಎನ್ನುವ ಪ್ರತಿಕ್ರಿಯೆಯನ್ನ ರೇಣುಕಾಸ್ವಾಮಿ ತಂದೆ ಕೊಟ್ಟಿದ್ದಾರೆ. ಸರ್ಕಾರ ಮೊರೆ ಹೋಗುತ್ತೆ ಅಂತ ನಂಬಿಕೆ ಇದೆ. ಈಗಾಗಲೇ ಇಂಟೀರಿಯಂ ಬೇಲ್ ಮೇಲೆ ಸುಪ್ರೀಂ ಕೋರ್ಟ್ ಹೋಗಿದ್ದಾರೆ, ಇದ್ರ ಮೇಲೆ ಹೋಗ್ತಾರೆ ಅಂತ ನಂಬಿಕೆ ಇದೆ. ನೀವೇನಾದರೂ ಹೋಗಿ ಸಿಎಂ ಭೇಟಿಯಾಗಿ ಈ ಥರ ಒತ್ತಡ ಹಾಕ್ತೀರಾ? ಹೇಗೆ? ನಾವು ಅದರ ಒತ್ತಡ ಏನೂ ಹಾಕೋಂಗಿಲ್ಲ, ಯೋಚನೆ ಮಾಡ್ತೀವಿ. ನಮಗೆ ತಕ್ಷಣ ಏನು ಹೇಳೋಕ್ಕಾಗೋದಿಲ್ಲ, ನಾವು ಯೋಚನೆ ಮಾಡಿ ಮುಂದೆ ಕಾಯೋದು. ಇಲ್ಲ ಅದ್ರ ಬಗ್ಗೆ ಯೋಚನೆ ಮಾಡ್ತೀವಿ. ನಮ್ಮೆಲ್ಲ ಹಿರಿಯರಿದ್ದಾರೆ, ನಮಗೆ ಬೇಕಾದಷ್ಟು ಆತ್ಮೀಯರಿದ್ದಾರೆ, ಅವ್ರ ಹತ್ರ ಚರ್ಚೆ ಮಾಡಿ ಏನು ಮಾಡ್ಬೇಕಂತ ತೀರ್ಮಾನ ಮಾಡ್ತೀವಿ. ನಾನು ವೈಯಕ್ತಿಕವಾಗಿ ನನಗೆ ಅಷ್ಟು ಮಾಹಿತಿ ಇಲ್ಲ, ನನಗೆ ಗೊತ್ತಾಗೋದಿಲ್ಲ. ನಮ್ಮ ಹಿತೈಷಿಗಳಿದ್ದಾರೆ, ಅವರೆಲ್ಲ ಸಜೆಷನ್ ಕೊಡ್ತಾರೆ. ಆ ಸಜೆಷನ್ ಮೇಲೆ ನಾವು ಮುಂದುವರಿತೀವಿ. ನಾವು ಅದನ್ನು ಯೋಚನೆ ಮಾಡಿಲ್ಲ, ಯೋಚನೆ ಮಾಡಿ ಮುಂದೆ ಹೇಳ್ತೀವಿ. ನಾವು ಅದನ್ನು ಇಲ್ಲಿವರೆಗೂ ಅದ್ರ ಬಗ್ಗೆ ಯಾವುದೂ ನಾವು ಇದು ಮಾಡೋಕ್ಕೆ ಹೋಗಿಲ್ಲ. ನಮಗೆ ಮಾತಾಡೋಂಥದ್ದು ಏನೂ ಇಲ್ಲ. ಯಾಕಂದರೆ ನಾವು ಮಗನ ಕಳ್ಕೊಂಡು ಇದರಲ್ಲಿ ಇದ್ದೀವಿ. ನಮಗೆ ಮಗನ ಬೇಕೇ ವಿನಃ ನಮಗೆ ಯಾರು ಅದರಿಂದ ಮಾತುಕತೆ ಅದು ಅವಶ್ಯಕತೆ ಇಲ್ಲ. ಅದು ಏನು ಅದಕ್ಕೂ ನಾವು ಏನೋ ಇದಕ್ಕೂ ಇಲ್ಲ, ಅದಕ್ಕೆ ಸಂಬಂಧ ಇಲ್ಲ. ನಾವು ಕಾನೂನು ಬಗ್ಗೆ ನಾವು ನಂಬಿಕೆ ಅಂತ ಅಷ್ಟಂತೂ ಹೇಳಬಲ್ಲೆ. ಇದಕ್ಕೂ ಮುನ್ನ ಯಾರಾದರೂ ನಿಮ್ಮನ್ನು ಸಂಪರ್ಕ ಮಾಡಿದ್ರಾ? ಈ ಥರ ಯಾರು ನಮ್ಗೆ ಇಲ್ಲಿವರೆಗೆ ಮಾಡಿಲ್ಲ, ಮಾಡೋಕ್ಕೆ ಅವಕಾಶ ಇಲ್ಲ, ನಾವು ಮಾಡೋಕ್ಕೆ ಇದು ಮಾಡಿಲ್ಲ. ನಾವು ಯಾರನ್ನ ಹತ್ರನೂ ನಾವು ಯಾರು ಸಂಪರ್ಕ ಮಾಡೋಕ್ಕೆ ನಮಗೆ ಇದು ಮಾಡಿಲ್ಲ, ಅವಕಾಶ ಇಲ್ಲ. ನಾವು ಅದನ್ನು ಅಪೇಕ್ಷೆನೂ ಪಡೋದಿಲ್ಲ. ನಮ್ಮ ಪ್ರತಿನಿಧಿ ರಮೇಶ್ ಈ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ನೀಡ್ತಾರೆ ನೇರ ಸಂಪರ್ಕದಲ್ಲಿ. ರಮೇಶ್, ಇದೀಗ ಜಾಮೀನು ಮಂಜೂರಾದ ಕೂಡಲೇ ಬೇಸಿಕ್ ಆಗಿ ಮೂಡುವಂಥ ಪ್ರಶ್ನೆ ಏನು ಅಂತಂದರೆ, ಇಲ್ಲಿ ಯಾವ ಮಾನದಂಡದ ಮೇಲೆ ಈ ಒಂದು ಬೇಲನ್ನು ನೀಡಲಾಗಿದೆ ಅನ್ನೋದು ನಂಬರ್ 1. ಎರಡನೇದಾಗಿ ಬೇಲ್ ಸಿಕ್ಕ ಕೂಡಲೇ ಒಂದು ಕಡೆ ಆಸ್ಪತ್ರೆಯಲ್ಲಿರುವಂಥ ದರ್ಶನ್, ಇನ್ನೊಂದು ಕಡೆ ಜೈಲಿನಲ್ಲಿರುವಂಥ ಪವಿತ್ರ ಗೌಡ ಮತ್ತು ಉಳಿದಂಥವರು ಯಾವಾಗ ಹೊರಗೆ ಬರ್ತಾರೆ, ಹೇಗೆ ಅನ್ನೋದ್ರ ಬಗ್ಗೆ. ಯಾಕಂದರೆ ದರ್ಶನ್ ವಿಚಾರವಾಗಿ ಇನ್ನೂ ಕೂಡ ಟ್ರೀಟ್ಮೆಂಟ್ ಆಗ್ತಿದೆ ಅನ್ನೋದು ಇದೆ. ಈಗ ಪವಿತ್ರ ಮತ್ತು ಉಳಿದಂಥವ್ರ ವಿಚಾರದಲ್ಲಿ ಹೇಗೆ ಅಂತ? ಅವಿನಾಶ್, ಈಗ ಜಾಮೀನು ಒಂದು ಆದೇಶ ಏನಿದೆ, ಆದೇಶದ ಪ್ರತಿ ಸಿಕ್ಕ ತಕ್ಷಣ ಅದನ್ನು ಸೆಷನ್ಸ್ ಕೋರ್ಟ್ನಲ್ಲಿ ಅದನ್ನು ಕೊಟ್ಟು ಅಲ್ಲಿ ಏನೇನು ಷರತ್ತುಗಳು ವಿಧಿಸಿದ್ದಾರೆ, ಅಂದರೆ ಇಬ್ಬರು ಶ್ಯೂರಿಟಿಗಳನ್ನು ಒದಗಿಸಬೇಕು, ಬಾಂಡನ್ನು ಕೊಡಬೇಕು ಇತ್ಯಾದಿ ಷರತ್ತುಗಳೇನಿದೆ, ಆ ಷರತ್ತುಗಳನ್ನು ಪೂರೈಸಿದ ನಂತರ ಕೋರ್ಟು ಬಿಡುಗಡೆ ಆದೇಶವನ್ನು ಮಾಡುತ್ತೆ. ಹೀಗಾಗಿ ಇವತ್ತೇ ಹೈಕೋರ್ಟ್ನಿಂದ ಸರ್ಟಿಫೈಡ್ ಕಾಪಿ ತೊಗೋಬೇಕು, ತೊಗೊಂಡು ಅದನ್ನು ಸೆಷನ್ ಕೋರ್ಟ್ಗೆ ತೊಗೊಂಡೋಗಿ ಅಲ್ಲಿ ಕೇಸನ್ನು ಅಡ್ವಾನ್ಸ್ ಮಾಡಿಸ್ಕೊಂಡು ಎಲ್ಲ ಪ್ರಕ್ರಿಯೆಗಳನ್ನ ಪೂರ್ಣಗೊಳಿಸಬೇಕು. ಒಂದು ವೇಳೆ ಇವತ್ತೇ ಎಲ್ಲ ಪ್ರಕ್ರಿಯೆ ಪೂರ್ಣ ಆಗದೆ ಹೋದರೆ ಇವತ್ತೇ ರಿಲೀಸ್ ಆಗುವಂಥ ಸಾಧ್ಯತೆ ಇಲ್ಲ, ಆಗ ಸೋಮವಾರ ರಿಲೀಸ್ ಆಗುವಂಥ ಸಾಧ್ಯತೆ ಇದೆ. ಯಾಕಂದರೆ ದರ್ಶನ್ ಈಗಾಗಲೇ ಮಧ್ಯಂತರ ಜಾಮೀನು ಮೇಲೆ ಆಸ್ಪತ್ರೆ ಇರೋದ್ರಿಂದ ಅವರ ವಿಚಾರದಲ್ಲಿ ಅಂತ ವ್ಯತ್ಯಾಸಗಳೇನಾಗೋದಿಲ್ಲ. ಆದರೆ ಪವಿತ್ರ ಗೌಡ ಅಥವಾ ಮತ್ತು ಇತರ ಆರೋಪಿಗಳು ಆಗ ಜೈಲಿನಲ್ಲೇ ಇರಬೇಕಾಗುತ್ತೆ ಸೋಮವಾರದವರೆಗೂ. ಹೀಗಾಗಿ ಎಷ್ಟು ಬೇಗ ಪ್ರಕ್ರಿಯೆ ಪೂರ್ಣ ಆಗುತ್ತೋ ಅಷ್ಟು ಬೇಗ ಅವರು ರಿಲೀಸ್ ಆಗೋದಕ್ಕೆ ಅನುಕೂಲ ಆಗುತ್ತೆ. ಆದರೆ ಇವತ್ತು ಆಗುವಂಥದ್ದು ಸ್ವಲ್ಪ ಮಟ್ಟಿಗೆ ಅನುಮಾನ ಅಂತ ಹೇಳ್ಬೋದು, ಯಾಕಂದರೆ ಇಷ್ಟೆಲ್ಲ ಪ್ರಕ್ರಿಯೆಗಳನ್ನ ಪೂರ್ಣಗೊಳಿಸಬೇಕಾಗುತ್ತೆ. ಇದ್ರ ಜೊತೆಗೆ ಈಗ ದರ್ಶನ್ ಕೂಡ ಈಗ ರೆಗ್ಯುಲರ್ ಬೇಲ್ ಸಿಕ್ಕಿದ್ರು ಕೂಡ ಇದೇ ಅಂತಿಮ ಅಂತೇಳಿ ಅವರು ತಿಳ್ಕೊಳ್ಳೋಕ್ಕಾಗಲ್ಲ. ಯಾಕಂದರೆ ಸುಪ್ರೀಂ ಕೋರ್ಟ್ನ ಒಂದು ಆಪ್ಷನ್ ಇನ್ನೂ ಓಪನ್ ಆಗೇ ಇದೆ. ಹೀಗಾಗಿ ಒಂದು ವೇಳೆ ಈಗ ಬೇಲ್ ಸಿಕ್ತು, ನಾನು ಯಾವುದೇ ಸರ್ಜರಿ ಮಾಡಿಸಲ್ಲ, ನಾನು ಇಮಿಡಿಯೇಟ್ ಆಗಿ ಈಚೆ ಬಂದು ಶೂಟಿಂಗಲ್ಲಿ ತೊಡಗಿಸ್ಕೊಳ್ತೀನಿ ಅಂತಲೂ ಮಾಡೋಕ್ಕಾಗಲ್ಲ. ಯಾಕೆಂದರೆ ಇದೆಲ್ಲ ನಡವಳಿಕೆಯನ್ನು ಸುಪ್ರೀಂ ಕೋರ್ಟ್ನಲ್ಲಿ ಪ್ರಶ್ನೆ ಮಾಡೋದಕ್ಕೆ ಈಗಲೂ ಕೂಡ ಅವಕಾಶ ಇದೆ. ಸುಪ್ರೀಂ ಕೋರ್ಟ್ನಲ್ಲಿ ಈ ಮೇಲ್ಮನವಿ ಸಲ್ಲಿಸಿದಾಗ ನೋಡಿ, ದರ್ಶನ್ಗೆ ಈ ರೀತಿ ಏನೋ ಸ್ಟ್ರಾಟಜಿ ಮಾಡಿ 60 ದಿನಗಳ ಕಾಲ ಅವರು ಇಂಟ್ರಿಮ್ ಬೇಲ್ ತೊಗೊಂಡಿದ್ರು. ಇಂಟ್ರಿಮ್ ಬೇಲ್ ತೊಗೊಂಡಾಗ ಅವ್ರು ಯಾವುದೇ ರೀತಿಯಾದಂಥ ಸರ್ಜರಿಯನ್ನು ಮಾಡಿಸ್ಲಿಲ್ಲ, 6 ವಾರಗಳ ಕಾಲ ಸರ್ಜರಿಯನ್ನು ಮಾಡಿಸ್ದೇನೆ ಅವರು ಇಂಟ್ರಿಮ್ ಬೇಲ್ನಲ್ಲಿದ್ದರು. ಜೊತೆಗೆ ಈಗ ಹೈಕೋರ್ಟ್ ಬೇಲ್ ಕೊಟ್ಟಿದ ತಕ್ಷಣ ಅವರು ಆರಾಮಾಗಿ ಓಡಾಡ್ಕೊಂಡಿದ್ದಾರೆ ಅನ್ನುವಂಥ ಒಂದು ವಾದ ಮಂಡನೆ ಮಂಡಿಸುವಂಥ ಸಾಧ್ಯತೆ ಇದೆ ಸುಪ್ರೀಂ ಕೋರ್ಟ್ನಲ್ಲಿ. ಹೀಗಾಗೇನೆ ಈಗ ಇಮಿಡಿಯೇಟ್ ಆಗಿ ಅವರು ಈಚೆ ಬರುವಂಥ ಸಾಧ್ಯತೆ ಇಲ್ಲ. ಬದಲಾಗಿ ಆಸ್ಪತ್ರೆಯಲ್ಲೇ ಇನ್ನೂ ಫಿಸಿಯೋಥೆರಪಿ ಮತ್ತು ಸರ್ಜರಿ ಅಂತ ಹೇಳ್ಕೊಂಡು ಇನ್ನೂ ಕೆಲವು ದಿವಸ ಆಸ್ಪತ್ರೆಯಲ್ಲಿ ಇರುವಂಥ ಸಾಧ್ಯತೆ ಇದೆ. ಅದಾದ ಬಳಿಕ ಅವರು ಅಂದರೆ ಸುಪ್ರೀಂ ಕೋರ್ಟಲ್ಲಿ ಏನು ತೀರ್ಮಾನ ಆಗುತ್ತೆ ಅದನ್ನು ನೋಡಿಕೊಂಡು ಅವರು ಶೂಟಿಂಗ್ ಮತ್ತಿತರ ಕಾರ್ಯಗಳಲ್ಲಿ ತೊಡ್ಕೊಳ್ಳುವಂಥ ಸಾಧ್ಯತೆ ಇದೆ. ಹೀಗಾಗಿ ಈಗ ಹೈಕೋರ್ಟ್ ಜಾಮೀನು ಕೊಟ್ಟರೂ ಕೂಡ ಇದೇ ಅಂತಿಮ ಅಲ್ಲ, ಸುಪ್ರೀಂ ಕೋರ್ಟ್ನ ಒಂದು ಪರೀಕ್ಷೆ ಇನ್ನೂ ಕೂಡ ದರ್ಶನ್ ಪಾಲಿಗೆ ಬಾಕಿ ಇದೆ. ಅವಿನಾಶ್, ರಮೇಶ್, ನಾವು ಗಮನಿಸಿದ್ವಿ ಈಗ ಮಧ್ಯಂತರ ಜಾಮೀನ ಅವಧಿ ಮುಕ್ತಾಯ ಆಗ್ತಾ ಇದ್ದಂಥ ಸಂದರ್ಭದಲ್ಲಿ, ಅಂದರೆ 11ನೇ ತಾರೀಕಿಗೆ ಮೊನ್ನೆ ಆವತ್ತಿನ ದಿನ ಅವರು ಸರ್ಜರಿಗೆ ಅಂತ ಟೈಮನ್ನು ನಿಗದಿಪಡಿಸಿದ್ರು. ಆದರೆ ಈಗ ಈಗಲೂ ಕೂಡ ಸರ್ಜರಿ ಆದದ ಬಗ್ಗೆ ಮಾಹಿತಿ ಇಲ್ಲ, ಸರ್ಜರಿ ಆಗಿಲ್ಲ. ಹಾಗಾಗಿ ಈಗ ಅವರಿಗೆ ಬೇಲ್ ಸಿಕ್ಕಿದೆ ಅಂತಂದಾಕ್ಷಣ ಅವರು ಸರ್ಜರಿನೇ ಕೈ ಬಿಟ್ಬಿಟ್ರೆ ಅವರಿಗೆ ಅದು ಮುಳುವಾಗುವಂಥ ಚಾನ್ಸಸ್ ಇದೆಯಾ? ಅಥವಾ ಸರ್ಜರಿ ಮಾಡಿಸಿದ್ವಿ ಅಂತ ಹೇಳಿ ಅವರು ಸಾಬೀತುಪಡಿಸುವಂಥದ್ದು ಎಷ್ಟು ಅವಕಾಶಗಳು ಎಷ್ಟು ಕಂಡು ಬರ್ತಾ ಇದೆ? ಯಾಕಂದರೆ ಸುಪ್ರೀಂನ ಮೆಟ್ಟಿಲೇನಾದರೂ ಈಗ ಪ್ರಾಸಿಕ್ಯೂಷನ್ ಏರಿದ್ದೇ ಆದಲ್ಲಿ ಈ ಎಲ್ಲೋ ಒಂದು ಕಡೆ ಕೋರ್ಟ್ನ ಹಾದಿಯನ್ನು ತಪ್ಪಿಸಲಾಯಿತು ಅನ್ನುವಂಥ ಅರ್ಥ ಬಂದ್ಬಿಡಲ್ವಾ ಅವರು ಸರ್ಜರಿ ಮಾಡಿಸ್ಕೊಳ್ಳಿಲ್ಲ ಅಂತಂದರೆ? ಯಾಕಂದರೆ ವೈದ್ಯರೇ ಹೇಳಿದ್ರು ಅಂತ ಹೇಳಿದ್ರು ವಕೀಲರು.
ಖಂಡಿತ ಪ್ರತಿಮಾ. ಈಗ ಸುಪ್ರೀಂ ಕೋರ್ಟ್ನಲ್ಲಿ ಮೇಲ್ಮನವಿ ಸಲ್ಲಿಸೋದಂಥ ಸಂದರ್ಭದಲ್ಲಿ ಒಂದು ವೇಳೆ ಆಗ್ಲೂ ದರ್ಶನ್ ಸರ್ಜರಿ ಮಾಡಿಸ್ಕೊಳ್ದೆ ಹೋದ್ರೆ ಆ ಸಂದರ್ಭದಲ್ಲಿ ಇದನ್ನ ಪ್ರಶ್ನೆ ಮಾಡುವಂಥ ಅಧಿಕಾರ ಇರುತ್ತೆ. ಪೊಲೀಸರು ಅಂದರೆ ಪಬ್ಲಿಕ್ ಪ್ರಾಸಿಕ್ಯೂಟರ್ ಇವರೆಲ್ಲರೂ ಕೂಡ ಕೋರ್ಟ್ನಲ್ಲಿ ಅದೇ ಮಾತನ್ನು ಹೇಳ್ಬೋದು. 6 ವಾರಗಳ ಕಾಲ ಅವರಿಗೆ ಇಂಟ್ರಿಮ್ ಬೇಲ್ ಸಿಕ್ಕಿತ್ತು, ಸರ್ಜರಿ ಮಾಡಿಸ್ಕೊಳ್ತಿದ್ದೀವಿ ಅಂತ ಹೇಳಿದರು. 11ನೇ ತಾರೀಕೇನೆ ಸರ್ಜರಿ ಆಗುತ್ತೆ ಅಂತೇಳಿ ದಿನಾಂಕವನ್ನು ಕೂಡ ಕೋರ್ಟ್ಗೆ ತಿಳಿಸಿದ್ರು. ಆದರೂ ಕೂಡ ಅವ್ರು ಯಾವುದೇ ಸರ್ಜರಿಗೆ ಒಳಗಾಗಿಲ್ಲ. ಇದೆಲ್ಲವೂ ಕೂಡ ಕೋರ್ಟ್ನ ದಿಕ್ತಪ್ಪಿಸೋದಕ್ಕೆ ಈ ರೀತಿ ಮಾಡಿದ್ದಾರೆ ಅನ್ನೋಂಥ ವಾದವನ್ನು ಸುಪ್ರೀಂ ಕೋರ್ಟ್ನಲ್ಲಿ ಮಂಡಿಸೋದಕ್ಕೆ ಅವಕಾಶ ಇದೆ. ಮತ್ತೆ ಇಲ್ಲೂ ಕೂಡ ವಾದ ಮಂಡನೆ ಆದಾಗ ಕೋರ್ಟ್ ಕೂಡ ಹೇಳಿತ್ತು ಅವರ ನಡವಳಿಕೆಯನ್ನು ಪರಿಗಣಿಸಬೇಕು ಅಂತೇಳಿ ಹೇಳ್ತಾ ಇದ್ದೀರಾ ಅಂತೇಳಿ ಕೇಳಿತ್ತು. ಆ ಸಂದರ್ಭದಲ್ಲಿ SPB ಕೂಡ ಅದನ್ನೇ ಹೇಳಿದ್ರು, ದರ್ಶನ್ ಅವರ ನಡವಳಿಕೆಯನ್ನು ನೀವು ಪರಿಗಣಿಸಬೇಕು, ಜಾಮೀನು ಅರ್ಜಿಯ ಒಂದು ತೀರ್ಮಾನವನ್ನು ಮಾಡಬೇಕಾದಾಗ ಅಂತೇಳಿ ಹೇಳಿದರು. ಹೀಗಾಗಿ ಇದೇ ಅಂಶವನ್ನು ಸುಪ್ರೀಂ ಕೋರ್ಟ್ನಲ್ಲೂ ಕೂಡ ವಾದ ಮಂಡಿಸ್ತಾರೆ. ಸುಪ್ರೀಂ ಕೋರ್ಟ್ನಲ್ಲೂ ಕೂಡ ಈ ದರ್ಶನ್ ಅವರ ನಡವಳಿಕೆಯನ್ನು ಪರಿಗಣಿಸಬೇಕು, ಅವ್ರಿಗೆ ಜಾಮೀನು ಸಿಕ್ಕ ತಕ್ಷಣ ಅವರ ರೆಗ್ಯುಲರ್ ಆಕ್ಟಿವಿಟೀಸಲ್ಲಿ ತೊಡ್ಕೊಂಡಿದ್ದಾರೆ, ಅವ್ರಿಗೆ ಯಾವುದೇ ರೀತಿ ಸಮಸ್ಯೆ ಇರಲಿಲ್ಲ, ಹೀಗಾಗಿ ಕೋರ್ಟ್ನ ದಿಕ್ತಪ್ಪಿಸಿದ್ದಾರೆ ಅನ್ನುವಂಥ ವಾದ ಮಂಡಿಸೋದಕ್ಕೆ ಅವಕಾಶ ಇರುತ್ತೆ. ಹೀಗಾಗಿ ದರ್ಶನ್ ಅವರ ಪ್ರತಿ ನಡವಳಿಕೆ ಕೂಡ ಕೋರ್ಟ್ ಗಮನಿಸುತ್ತೆ, ಸುಪ್ರೀಂ ಕೋರ್ಟ್ ಗಮನಿಸುತ್ತೆ. ಹೀಗಾಗಿ ಅವ್ರಿಗೆ ಸಂಪೂರ್ಣ ದಾರಿ ಸುಗಮವಾಗಿಲ್ಲ. ಅವರು ಶೂಟಿಂಗ್ ಹೋಗೋದಾಗ್ಲಿ ಅಥವಾ ಆಸ್ಪತ್ರೆಯಿಂದ ಹೊರಗಡೆ ಬರೋದಾಗ್ಲಿ ಈಗಲೇ ಸಾಧ್ಯ ಆಗೋದಿಲ್ಲ. ಅವ್ರು ಸುಪ್ರೀಂ ಕೋರ್ಟ್ನ ಅಂತಿಮ ಆದೇಶದವರೆಗೂ ಕಾಯುವಂತ ಸಾಧ್ಯತೆಗಳು ಹೆಚ್ಚಾಗಿವೆ. ರಮೇಶ್, ಈಗ ಪವಿತ್ರ ಗೌಡ ಪರ ವಕೀಲರು, ದರ್ಶನ್ ಪರ ವಕೀಲರು ಮಾತನಾಡ್ತಿರೋದನ್ನ ಗಮನಿಸಿದಾಗ ಮೆರಿಟ್ಸ್ ಆಫ್ ದ ಕೇಸ್ ಅಂದ್ರೆ ಇಲ್ಲಿ ಕೊಲೆ ಆಗಿದ್ಯಾ ಅವರಿಂದ ಅನ್ನೋದಕ್ಕಿಂತ ಇಲ್ಲಿ ಆ ತನಿಖೆ ನಡೆದಂತ ದಿಕ್ಕು ರೀತಿ ಇದು ನಮಗೆ ಅಡ್ವಾಂಟೇಜ್ ಆಯಿತು. ಅದರ ಅಡ್ವಾಂಟೇಜ್ ಅನ್ನ ನಾವು ತಗೊಂಡ್ವಿ. 12 ದಿನ ಆದ್ಮೇಲೆ ಸಾಕ್ಷಿಗಳ ಹೇಳಿಕೆಯನ್ನು ಇವರು ಸ್ಟೇಟ್ಮೆಂಟ್ ಅನ್ನ ದಾಖಲು ಮಾಡ್ಕೊಂಡ್ರು ಅಂತ. ಯಾವ ಪಾಯಿಂಟ್ಸ್ ಮೇಲೆ ಅಲ್ಲಿ ಈ ಬೇಲ್ ಸಿಕ್ಕಿದೆ ಅನ್ನೋದು, ಅಂದರೆ ಎಲ್ಲಿ ಲೂಪ್ಹೋಲ್ಗಳಾಗಿದೆ ಅಂತ ಇನ್ವೆಸ್ಟಿಗೇಷನ್ ಅಲ್ಲಿ ಯಾವ ಆಧಾರದಲ್ಲಿ ಅಂತ ಬಹಳ ಮುಖ್ಯವಾಗಿ ಇವರು ವಾದದಲ್ಲಿ ಏನು ಉಲ್ಲೇಖ ಮಾಡಿದ್ರು ದರ್ಶನ್ ಪರ ವಕೀಲರು ಮತ್ತು ಇತರೆ ಆರೋಪಿಗಳ ಪರ ವಕೀಲರು ಅಂದರೆ ಇಲ್ಲಿ ಪ್ರಮುಖ ಸಾಕ್ಷಿ ಪ್ರತ್ಯಕ್ಷ ಸಾಕ್ಷಿ ಯಾರಿದ್ದಾರೆ ಅವರ ಹೇಳಿಕೆ ದಾಖಲಿಸೋದ್ರಲ್ಲಿ ಸುಮಾರು 12 ದಿನ ತಡ ಆಯಿತು, ಇದು ಬಹಳ ದೊಡ್ಡ ಪ್ರಮಾದ ಅಂತೇಳಿ ಇವರು ವಾದ ಮಂಡನೆಯನ್ನು ಮಾಡಿದರು. ಕೋರ್ಟ್ ಕೂಡ ಅದನ್ನು ಪರಿಗಣಿಸಿರಬಹುದು. ಜೊತೆಗೆ ಇನ್ನೊಂದು ಅಂಶ ಏನಂತಂದರೆ ಈಗ ರಕ್ತದ ಬ್ಲಡ್ ಸ್ಟೇನ್ ಸಿಕ್ಕಿತ್ತು, ಅದನ್ನು ಸೀಸ್ ಮಾಡಬೇಕಾದ್ರೆ ಅದರಲ್ಲೂ ಕೂಡ ರಕ್ತದ ಕಲೆ ಇರುವಂಥ ಬಟ್ಟೆಗಳನ್ನು ಸೀಸ್ ಮಾಡಿದ್ದೀವಿ, ರಕ್ತದ ಕಲೆ ಇರುವಂಥ ಶೂವನ್ನು ಸೀಸ್ ಮಾಡಿದ್ದೀವಿ ಅನ್ನೋದನ್ನು ಉಲ್ಲೇಖಿಸಿರಲಿಲ್ಲ. ಹೀಗಾಗಿ ಆನಂತರ ಅದನ್ನು ಹಾಕಿರ್ಬೋದು, FSL ರಿಪೋರ್ಟನ್ನೇ ಅವರು ಪ್ರಶ್ನೆ ಮಾಡಿದರು. ಹೀಗಾಗಿ ಕೆಲವೊಂದು ತಾಂತ್ರಿಕ ಅಂಶಗಳನ್ನ ಮುಂದಿಟ್ಕೊಂಡು ವಾದ ಮಂಡನೆಯನ್ನು ಮಾಡಿದರು. ಕೋರ್ಟ್ ಅದನ್ನು ಪರಿಗಣಿಸಿರ್ಬೋದು. ಜೊತೆಗೆ ಈಗಾಗಲೇ ಇನ್ವೆಸ್ಟಿಗೇಷನ್ ಪೂರ್ಣ ಆಗಿರೋದ್ರಿಂದ ಈಗ ಕಸ್ಟಡಿಯಲ್ಲಿ ಇನ್ವೆಸ್ಟಿಗೇಷನ್ ಅವಶ್ಯಕತೆ ಇಲ್ಲ ಅಂತೇಳಿ ಪರಿಗಣಿಸಿ ಹೈಕೋರ್ಟ್ ಜಾಮೀನನ್ನು ಕೊಟ್ಟಿರ್ಬೋದು. ಆದರೆ ಈಗ ಇನ್ನೂ ಸಾಕ್ಷಿ ವಿಚಾರಣೆ ಆಗಿಲ್ಲ. ಯಾಕಂದರೆ ಈಗ ಮುರುಘಾ ಶ್ರೀಗಳ ಕೇಸಲ್ಲಿ ಸುಪ್ರೀಂ ಕೋರ್ಟು ಇದೇ ಕಾರಣಕ್ಕೋಸ್ಕರ ಜಾಮೀನನ್ನು ರದ್ದುಪಡಿಸಿ ಅವ್ರನ್ನ ಮತ್ತೆ ವಾಪಸ್ ಜೈಲಿಗೆ ಕಳಿಸಿತ್ತು. ಯಾತಕ್ಕೋಸ್ಕರ ಅಂತಂದರೆ ಇದು ಪೋಕ್ಸೋ ಕೇಸ್ ಆಗಿರೋದ್ರಿಂದ ಈ ಕೇಸ್ನಲ್ಲಿ ಈಗಲೇ ಜಾಮೀನು ಕೊಟ್ಟರೆ ಅಂದರೆ ಸಾಕ್ಷ್ಯ ನಾಶದ ಸಾಧ್ಯತೆ ಇರುತ್ತೆ. ಹೀಗಾಗಿ ಪ್ರಮುಖ ಸಾಕ್ಷಿಗಳ ವಿಚಾರಣೆ ಆಗೋವರೆಗೂ ಅವರು ಜೈಲಿನಲ್ಲೇ ಇರಲಿ ಅಂತೇಳಿ ಆದೇಶವನ್ನು ಕೊಟ್ಟಿತ್ತು. ಅದೇ ರೀತಿ ಈ ಕೇಸಲ್ಲೂ ಆದೇಶ ಕೊಡಬೇಕು ಅಂತೇಳಿ ಮನವಿ ಮಾಡೋದಕ್ಕೆ ಅವಕಾಶ ಇದೆ. ಯಾಕಂದರೆ ಇನ್ನೂ ಸಾಕ್ಷ್ಯ ವಿಚಾರಣೆ ಆರಂಭನೇ ಆಗಿಲ್ಲ. ಸಾಕ್ಷ್ಯ ವಿಚಾರಣೆ ಆರಂಭ ಆಗಿ ಪ್ರಮುಖ ಸಾಕ್ಷಿಗಳ ಹೇಳಿಕೆಯನ್ನು ಪಡೆಯೋವರೆಗೂ ಅವ್ರು ಜೈಲಿನಲ್ಲಿ ಇರಬೇಕು ಅಂತೇಳಿ ವಾದ ಮಂಡಿಸೋದಕ್ಕೂ ಕೂಡ ಅವಕಾಶ ಇದೆ. ಹೀಗಾಗಿ ಈ ಎಲ್ಲ ಆಪ್ಷನ್ ಈಗಲೂ ಕೂಡ ಓಪನ್ ಇದೆ. ಸುಪ್ರೀಂ ಕೋರ್ಟ್ ಈ ಬಗ್ಗೆ ತೀರ್ಮಾನ ಮಾಡಬೇಕಾಗತ್ತೆ ಇವ್ರ ಮೇಲ್ಮನವಿ ಸಲ್ಲಿಸಿದ ಬಳಿಕ. ಅವಿನಾಶ್, ಧನ್ಯವಾದ ರಮೇಶ್.